ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಾರಾಯಣ ಸ್ವಾಮಿ, ನಿವೃತ್ತ ತಾಲೂಕು ವೈದ್ಯಾಧಿಕಾರಿಗಳು ಮತ್ತು ನಿವೃತ್ತ ಬೇಲೂರು ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳು. ನಾನು ಬೇಲೂರಿನಲ್ಲಿ ಸುಮಾರು 35 ವರ್ಷದಿಂದ ಸರ್ಕಾರಿ ವೈದ್ಯಾಧಿಕಾರಿಯಾಗಿ ಮತ್ತು ಪ್ರೈವೇಟ್ ಕ್ಲಿನಿಕ್ನಲ್ಲಿ ನಾನು ವೈದ್ಯ ವೃತ್ತಿನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀನಿ. ನನ್ನ ಕ್ಲಿನಿಕ್ ಪ್ರೈವೇಟ್ ಕ್ಲಿನಿಕ್ ಇರೋದು ಕೆಂಪೇಗೌಡ ಸರ್ಕಲ್ ಅಲ್ಲಿ ಡಾಕ್ಟರ್ ನಾರಾಯಣ ಸ್ವಾಮಿ ಕ್ಲಿನಿಕ್ ಅಂತ, ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಎದುರು. ನಾನು ಜನರಲ್ ಫಿಸಿಷಿಯನ್ ಆಗಿ, ನ್ಯೂಟ್ರಿಷನ್ ಕನ್ಸಲ್ಟೆಂಟ್ ಆಗಿ, ಐ ಸರ್ಜನ್ ಆಗಿ ನಾನು ಹಲವಾರು ಪೇಷಂಟ್ಸ್ನ ನಾನು ನೋಡ್ತಾ ಬಂದಿದ್ದೀನಿ. ನನಗೆ BP ಮತ್ತು ಶುಗರ್ನಲ್ಲಿ ಎಕ್ಸ್ಟ್ರಾ ಟ್ರೈನಿಂಗ್ ಸಹ ಮಾಡಿಕೊಂಡು ಎಲ್ಲ ಪೇಷಂಟ್ಸನ್ನು ಸಹ ನಾನು ನೋಡ್ತಾ ಬಂದಿದ್ದೀನಿ. ನಾನು ಇವತ್ತಿನ ಟಾಪಿಕ್ ಹೈಪರ್ ಟೆನ್ಷನ್ ಅಂತಂದ್ರೆ ನಾವು ಮೆಡಿಕಲ್ ಟರ್ಮ್ನಲ್ಲಿ IBPಗೆ ಹೈಪರ್ ಟೆನ್ಷನ್ ಅಂತ ಕರಿತೀವಿ. ಹೈಪರ್ ಟೆನ್ಷನ್ ಅಂದ್ರೆ ಏನು? ಹೈಪರ್ ಟೆನ್ಷನ್ ಅಂತಂದ್ರೆ ನಮ್ಮ BP ನಾರ್ಮಲ್ BP 120/80. 120 ಅಂತಂದ್ರೆ ಮೇಲ್ಗಡೆದು ಸಿಸ್ಟೋಲಿಕ್ ಅಂತ, ಕೆಳಗಡೆದು ಡಯಾಸ್ಟೋಲಿಕ್ ಪ್ರೆಷರ್ ಅಂತ. ಸಿಸ್ಟೋಲಿಕ್ ಅಂತಂದ್ರೆ ನಮ್ಮ ಹಾರ್ಟ್ ಕಂಟ್ರಾಕ್ಟ್ ಆದಾಗ ಅದು ರಕ್ತನ ಪಂಪ್ ಮಾಡುತ್ತೆ ನಮ್ಮ ಇಡೀ ದೇಹಕ್ಕೆ, ಎಲ್ಲರ ಅಂಗಾಂಗಗಳಿಗೂ ಅದು ರಕ್ತನ ಪಂಪ್ ಮಾಡೋದನ್ನ ನಾವು ಸಿಸ್ಟೋಲಿಕ್. ಡಯಾಸ್ಟೋಲಿಕ್ ಅಂತಂದ್ರೆ ನಮ್ಮ ಬಲಗಡೆಯಿಂದ ನಮ್ಮ ಏನ್ ಇಂಪ್ಯೂರ್ ಬ್ಲಡ್ ಏನಿರುತ್ತೆ ಅದು ಹಾರ್ಟ್ಗೆ ಎಂಟ್ರಿ ಆಗೋದು, ಅಂದ್ರೆ ಹಾರ್ಟ್ ರಿಲ್ಯಾಕ್ಸ್ ಆಗುತ್ತೆ, ಅದನ್ನ ಡಯಾಸ್ಟೋಲಿಕ್ ಅಂತಿದೀವಿ. ಅದು ನಮಗೆ ನಾರ್ಮಲ್ ಪ್ರೆಷರ್ 120/80. ನಾವು ಹೈಪರ್ ಟೆನ್ಷನ್ ಅಥವಾ IBP ಅಂತ ಯಾವಾಗ ಕರಿತೀವಿ ಅಂತಂದ್ರೆ ಇದು 130/80 ಮೇಲೆ ಹೋದ್ರೆ ಅಥವಾ 130/80 ಅದನ್ನ ನಾವು ಹೈಪರ್ ಟೆನ್ಷನ್ ಅಂತ ಕರಿತೀವಿ. ಹೈಪರ್ ಟೆನ್ಷನ್ ಯಾಕೆ ಇಷ್ಟೊಂದು ತುಂಬಾನೇ ಡೇಂಜರಸ್ ಅಂತ ಎಲ್ಲರೂ ಕರಿತೀವಿ. ಯಾಕೆ ಇಷ್ಟೊಂದು ಡೇಂಜರಸ್ ಅಂತಂದ್ರೆ ಇದು ಸೈಲೆಂಟ್ ಗೆ ಇದು ಮಾಡುತ್ತೆ ಅಂತಂದ್ರೆ ಕೆಲವರಿಗೆ ಸಿಂಪ್ಟಮ್ಸೇ ಇರಲ್ಲ. ಎಷ್ಟೋ ವರ್ಷಗಳ ಕಾಲ ಕೆಲವರು ಸಿಂಪ್ಟಮ್ಸ್ ಇಲ್ದಿರ ಯಾವ ಸ್ಟೇಜ್ ಅಲ್ಲಿ ಬರ್ತಾರೆ ಅಂತಂದ್ರೆ ಅವ್ರಿಗೆ ಹಾರ್ಟ್ ಮೇಲೆ ಎಫೆಕ್ಟ್ ಆದಾಗ, ಕಿಡ್ನಿ ಮೇಲೆ ಎಫೆಕ್ಟ್ ಆದಾಗ, ಆಮೇಲೆ ಬೇರೆ ಕಾಂಪ್ಲಿಕೇಶನ್ಸ್, BP ಇಂದ ಆಗುವಂತ ಕಾಂಪ್ಲಿಕೇಶನ್ಸ್ ಆದಾಗ ಬರೋರೇ ಜಾಸ್ತಿ. ಆಮೇಲೆ ಇದನ್ನ ಹೆಂಗೆ ಕಂಡುಹಿಡಿಯೋದು? ಯೂಶಲ್ ಆಗಿ BP ನನಗಿದೆ ಅಂತ ಯಾರು ಬರಲ್ಲ. ನಾವು ಅವರು ಬೇರೆ ಕಾಯಿಲೆಗಳಿಗೆ ಅಥವಾ ಜನರಲ್ ಚೆಕಪ್ ಬಂದಂತ ಸಂದರ್ಭದಲ್ಲಿ ನಾವು BP ಚೆಕ್ ಮಾಡಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಅವರಿಗೆ BP ಇರೋದು. ಆಮೇಲೆ BP ನಲ್ಲಿ 2 ತರ BP ಬರುತ್ತೆ. ಒಂದು ಪ್ರೈಮರಿ ಹೈಪರ್ ಟೆನ್ಷನ್ ಅಂತಂದ್ರೆ ಎಸೆನ್ಷಿಯಲ್ ಹೈಪರ್ ಟೆನ್ಷನ್. ಅದಕ್ಕೆ ಕಾರಣಗಳೇ ಇಲ್ಲ. ತುಂಬಾ ಜಾಸ್ತಿ ಜನಕ್ಕೆ ಪ್ರೈಮರಿ BPನೇ ಬರೋದು. ಅದರಿಂದ ಅದು ಕಂಡುಹಿಡ್ಕೊಳ್ಳೋದು ತುಂಬಾನೇ ಕಷ್ಟ. ಅದಕ್ಕೆ ಇದನ್ನ ನಾವು BPನ ಸೈಲೆಂಟ್ ಕಿಲ್ಲರ್ ಅಂತ ಹೇಳೋದು. ಆಮೇಲೆ ಇನ್ನೊಂದು ನಾನು ಹೇಳಿದೆ ಸೆಕೆಂಡ್ರಿ ಹೈಪರ್ ಟೆನ್ಷನ್. 2 ತರ BP ನಲ್ಲಿ ಪ್ರೈಮರಿ ಹೈಪರ್ ಟೆನ್ಷನ್, ಸೆಕೆಂಡ್ರಿ ಹೈಪರ್ ಟೆನ್ಷನ್. ಸೆಕೆಂಡ್ರಿ ಹೈಪರ್ ಟೆನ್ಷನ್ ಅಂತಂದ್ರೆ ಅವನ ದೇಹದಲ್ಲಿ ಬೇರೆ ಕಾಯಿಲೆಗಳಿರುತ್ತೆ. ಕಿಡ್ನಿ ಪ್ರಾಬ್ಲಮ್ ಇರ್ಬೋದು, ಆಮೇಲೆ ಕ್ಯಾನ್ಸರ್ ಇರ್ಬೋದು, ಅಡ್ರಿನಲ್ ಗ್ಲ್ಯಾಂಡ್ ಅಂತ ಒಂದು ಗ್ಲ್ಯಾಂಡ್ ಬರುತ್ತೆ, ಅದ್ರ ಕ್ಯಾನ್ಸರ್ ಇರ್ಬೋದು. ಅನಂತರ ಕೆಲವರು ಡ್ರಗ್ಸ್ ತಗೊಂತಿರ್ತಾರೆ, ಅದಿರ್ಬೋದು. ಆಮೇಲೆ ಮಕ್ಕಳಾಗದಿರೋಂಗೆ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ತಗೊಂಡ್ರೆ ಬರುತ್ತೆ. ಆಮೇಲೆ ನೆಗಡಿ ಕೆಮ್ಮಿನ ಮಾತ್ರೆಗಳಿರ್ಬೋದು. ಹೀಗೆ ಹಲವಾರು ಕಾರಣಗಳಿಂದ ಅವನಿಗೆ BP ರೈಸ್ ಆಗೋದ್ರಿಂದ ನಾವು ಅದನ್ನ ಸೆಕೆಂಡ್ರಿ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಪ್ರೈಮರಿ ಹೈಪರ್ ಟೆನ್ಷನ್ ಕಾಮನ್ ಹೈಪರ್ ಟೆನ್ಷನ್, ನಾವು ಪ್ರತಿದಿನ ನೋಡುವಂತ ಇದು. ಆಕ್ಚುಲಿ ಕಾರಣಗಳೇನು? ಹಲವಾರು ಕಾರಣಗಳಿದೆ. ಮೊದಲನೇದಾಗಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಅಂತಂದ್ರೆ ನಾವು ಆರೋಗ್ಯವಂತ ಲೈಫ್ ಸ್ಟೈಲ್ ಅಳವಡಿಸ್ಕೊಂಡಿಲ್ಲ ಅಂತಂದ್ರೆ ನಾವು ಇದು BP ಬರೋದಕ್ಕೆ ಕಾರಣಕರ್ತ ಆಗುತ್ತೆ. ಆಯ್ತು, ಅನ್ಹೆಲ್ದಿ ಲೈಫ್ ಸ್ಟೈಲ್ ಅಂದ್ರೆ ಏನು? ಅಂದ್ರೆ ಎಕ್ಸಸೈಸ್ ಇರೋಂಥದ್ದು, ಉಪ್ಪು ಜಾಸ್ತಿ ತಿನ್ನೋಂಥದ್ದು, ಕೊಬ್ಬಿನಂಶ ಜಾಸ್ತಿ ತಿನ್ನೋಂಥದ್ದು, ಆಮೇಲೆ ಸ್ಮೋಕ್ ಮಾಡೋಂಥದ್ದು, ಆಮೇಲೆ ಎಕ್ಸೆಸಿವ್ ಕಾಫಿ ಕುಡಿಯೋಂಥದ್ದು ಅಂದ್ರೆ ಕೆಫಿನ್ ಅದಿರ್ಬೋದು. ಆಮೇಲೆ ತುಂಬಾನೇ ಆಲ್ಕೋಹಾಲ್ ಕನ್ಸಂಪ್ಷನ್ ಜಾಸ್ತಿ ಇರೋದು, ಆಮೇಲೆ ನಿದ್ದೆ ಕಡಿಮೆ ಇರೋಂಥದ್ದು. 6 ಗಂಟೆ ಆಕ್ಚುಲಿ ಪ್ರತಿಯೊಬ್ಬ ಮನುಷ್ಯನಿಗೂ 6ರಿಂದ 8 ಗಂಟೆ ನಿದ್ದೆ ಬೇಕೇ ಬೇಕು. ಅದಕ್ಕನ ಕಮ್ಮಿ ಆಗೋಂಥದ್ದು. ಆಮೇಲೆ ತೂಕ ಜಾಸ್ತಿ ಇರೋಂಥದ್ದು. ಇದನ್ನ ನಾವು ಅನ್ಹೆಲ್ದಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಆಮೇಲೆ ಯಾಕೆ ಈ ಅನ್ಹೆಲ್ದಿ ಲೈಫ್ ಸ್ಟೈಲ್ ನಾವು ಹೆಂಗೆ ಹೆಲ್ದಿ ಲೈಫ್ ಸ್ಟೈಲ್ ಮಾಡ್ಕೋಬೇಕು ಅಂತಂದ್ರೆ
ನಾವು ಅದೇ ಪ್ರತಿದಿನ ಎದ್ದ ತಕ್ಷಣನೇ ನೀರು ಕುಡಿಯೋದು, ಜಾಸ್ತಿ ನೀರು ಕುಡಿಯೋಂಥ ಅಭ್ಯಾಸ ಮಾಡ್ಕೋಬೇಕು. ಆಮೇಲೆ ಎಕ್ಸಸೈಸ್, ವಾಕಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಅನಂತರ ಯೋಗ ಇರ್ಬೋದು, ಮೆಡಿಟೇಷನ್ನು, ಇವು ತುಂಬಾನೇ ನಮಗೆ ಒಳ್ಳೆಯದು. ಅದರಲ್ಲಿ ಬೆಸ್ಟ್ ಅಂತಂದ್ರೆ ವಾಕಿಂಗ್ ಯಾಕೆ ಬೆಸ್ಟ್ ಅಂತ ಹೇಳ್ತೀನಿ ಅಂತಂದ್ರೆ, ಯಾಕಂದ್ರೆ ಅದು ನಾವು ನಡೆಯುವಂತ ಸಂದರ್ಭ ದಿನಕ್ಕೆ 45ರಿಂದ 1 ಗಂಟೆ ಅದರ 1 ಗಂಟೆ ನಾವು ವಾಕ್ ಮಾಡೋದ್ರಿಂದ ನಮ್ಮ ಕಾಲುಗಳಲ್ಲಿರೋಂಥ ಮಸಲ್ ಕಂಟ್ರಾಕ್ಟ್ ಆಗಿ ನಮ್ಮ ಹಾರ್ಟ್ಗೆ ಅದು ರಕ್ತ ಸಂಚಾರ ಜಾಸ್ತಿ ಮಾಡುತ್ತೆ. ಆಮೇಲೆ ಯಾವ್ದನ್ನ ಬ್ಲಾಕ್ಸ್ ಇದ್ರೂ ಸಹ ಆ ರಕ್ತ ಸಂಚಾರ ಜಾಸ್ತಿ ಆದಂತ ಸಂದರ್ಭದಲ್ಲಿ ಅದು ಕಡಿಮೆ ಆಗುತ್ತೆ. ಹಾಗಾಗಿ ವಾಕಿಂಗ್ ಇಸ್ ದ ಬೆಸ್ಟ್ ಎಕ್ಸಸೈಸ್ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆಮೇಲೆ ಉಪ್ಪಿನ ಅಂಶ, ಆಕ್ಚುಲಿ ನಮಗೆ ಜಾಸ್ತಿ ನಮಗೆ ದೇಹಕ್ಕೆ ಬೇಕಾಗಿರೋದು 2000ದಿಂದ 2500 ಮಿಲಿಗ್ರಾಮ್ ಉಪ್ಪು ಅಷ್ಟೇನೇನೆ. ಅದಕ್ಕನ್ನ ಜಾಸ್ತಿ ತಿಂದ್ರೆ ನಾವು ಅದನ್ನು ಸಹ ನಾವು BP ರೈಸ್ ಆಗೋದಕ್ಕೆ ಕಾರಣ ಆಗುತ್ತೆ. ಅನಂತರ ನಾವು ಸ್ಮೋಕ್ನ ಇಮ್ಮಿಡಿಯೇಟ್ ಆಗಿ ಕ್ವಿಟ್ ಮಾಡಲೇಬೇಕು. ಯಾಕಂದ್ರೆ ಇದರಿಂದನೂ ಸಹ ರಕ್ತನಾಳಗಳು ಗಟ್ಟಿ ಆಗುತ್ತೆ, ರಕ್ತನಾಳಗಳು ಸ್ಟಿಫ್ ಆಗುತ್ತೆ, ಆಮೇಲೆ ರಕ್ತನಾಳಗಳು ಬ್ಲಾಕ್ ಆಗೋದಕ್ಕೆ ಕಾರಣಕರ್ತ ಆಗುತ್ತೆ. ಅದನ್ನ ಇಮ್ಮಿಡಿಯೇಟ್ ಆಗಿ ನಾವು ಸ್ಮೋಕಿಂಗ್ನ ಕ್ವಿಟ್ ಮಾಡಬೇಕಾಗತ್ತೆ. ಅನಂತರ ನಮಗೆ ಜಾಸ್ತಿ ಕೆಫಿನ್ ತಗೊಳ್ಳೋದ್ರಿಂದ ಅದನ್ನು ಸಹ ರಕ್ತನಾಳಗಳ ಮೇಲೆ ತೊಂದರೆ ಆಗುತ್ತೆ, ಅದರಿಂದನೂ ಸಹ BP ರೈಸ್ ಆಗುತ್ತೆ. ಆಮೇಲೆ ಕಡಿಮೆ ನಿದ್ರೆಯಿಂದ ನಮಗೆ ಏನಾಗುತ್ತೆ ಅಂತಂದ್ರೆ ಸ್ಟ್ರೆಸ್ ಹಾರ್ಮೋನ್ಸ್ ಅಂತ ಇರುತ್ತೆ. ಒಂದು ಕಾರ್ಟಿಸೋಲ್ ಅಂತ ಒಂದು ಹಾರ್ಮೋನ್ ಇರುತ್ತೆ, ಇನ್ನೊಂದು ಅಡ್ರಿನಲಿನ್. ಅದು ನಮಗೆ ಕಡಿಮೆ ನಿದ್ದೆ ಮಾಡಿದಂತ ಸಂದರ್ಭದಲ್ಲಿ ಅವೆರಡೂ ಸಹ ರೈಸ್ ಆಗುತ್ತೆ. ಆಮೇಲೆ ನಾವು ಕಡಿಮೆ ನಿದ್ದೆ 6 ಗಂಟೆಗಾನ ಕಡಿಮೆ ನಿದ್ದೆ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ನಮಗೆ ಬೊಜ್ಜುನು ಬರುತ್ತೆ. ಬೊಜ್ಜು ಅಂದ್ರೆ ಕೊಬ್ಬು ಕಲೆಕ್ಟ್ ಆಗುತ್ತೆ. ಆಗದಂತ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ನಮಗೆ ಹಾರ್ಮೋನ್ಸ್ ರೈಸ್ ಆಗುತ್ತೆ, ನಮ್ಮ ಫ್ಯಾಟ್ ಲೆವೆಲ್ಸ್ ರೈಸ್ ಆಗುತ್ತೆ, ನಮ್ಮ ರಕ್ತದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಅದರಿಂದ ನಿದ್ದೆನೂ ಸಹ ತುಂಬಾನೇ ಮುಖ್ಯವಾಗುತ್ತೆ. ನಮಗೆ ಬೇಕಾಗಿರೋದು ಸ್ಟ್ರೆಸ್ ಹಾರ್ಮೋನ್ ಅಲ್ಲ, ನಮ್ಗೆ ಬೇಕಾಗಿರೋದು ಸೆರೋಟೋನಿನ್ ಅಂತ ಒಳ್ಳೆ ಹಾರ್ಮೋನ್ ಅಂತ. ಸೆರೋಟೋನಿನ್ ನಮಗೆ ರಿಲ್ಯಾಕ್ಸ್ ಕೊಡುತ್ತೆ, ಮೈಂಡ್ನ ಫ್ರೆಶ್ ಮಾಡುತ್ತೆ. ಅದರಿಂದ ಅದಕ್ಕೆ ನಾವು ಹೇಳೋಂಥದ್ದು ಯೋಗಾಸನ ಮಾಡಿ, ಮೆಡಿಟೇಷನ್ ಮಾಡಿ, ಲಾಫಿಂಗ್ ಎಕ್ಸಸೈಸ್ ಮಾಡಿ, ಆಮೇಲೆ ಕಾಮಿಡಿ ಸೀನ್ಸ್ ನೋಡಿ, ಅದಕ್ಕೆ ಹೇಳೋದು. ಆವಾಗ ನಮಗೆ BP ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಆಕ್ಚುಲಿ ನಾವು ಆಯ್ತು BP ಬಂದ ತಕ್ಷಣ ನಾವು ತಕ್ಷಣನೇ BP ಟ್ರೀಟ್ಮೆಂಟ್ ಹಾಕಲ್ಲ. ಕನ್ಸಿಸ್ಟೆಂಟ್ ಆಗಿ ಇದನ್ನ BP ಅನ್ನೋದೇ ಕನ್ಸಿಸ್ಟೆಂಟ್ ಆಗಿ 130-80ಕ್ಕನ ಮೇಲೆ ಇದ್ರೆ ಮಾತ್ರ ನಾವು BP ಅಂತ ಕನ್ಸಿಡರ್ ಮಾಡ್ತೀವಿ. ಆಮೇಲೆ ಬಿಗಿನಿಂಗ್ ನಾವು ಈ ತರ ಹೆಲ್ತಿ ಲೈಫ್ ಸ್ಟೈಲ್ ಹೇಳ್ಕೊಡ್ತೀವಿ, ಎಕ್ಸಸೈಸ್ ಎಲ್ಲ ಹೇಳಿದೆ ನಾನು, ಏನೇನು ಹೆಲ್ತಿ ಲೈಫ್ ಸ್ಟೈಲ್ಸ್ ಅಂತ. ಫ್ಯಾಟ್ ಕಡಿಮೆ ತಿನ್ನೋಂಥದ್ದು, ಆಮೇಲೆ ಆದಷ್ಟು ಪ್ರೋಟೀನ್ಸ್ ಜಾಸ್ತಿ ತಿನ್ನೋಂಥದ್ದು, ಆಮೇಲೆ ನಮಗೆ ಪೊಟ್ಯಾಷಿಯಮ್ ಮೆಗ್ನೀಷಿಯಮ್ ಜಾಸ್ತಿ ಬೇಕು ಕೌಂಟರ್ ಮಾಡೋದಕ್ಕೆ. ಸೋಡಿಯಂ ಲೆವೆಲ್ಸ್ ನ ಕೌಂಟರ್ ಮಾಡೋದಕ್ಕೆ ನಮಗೆ ಪೊಟ್ಯಾಷಿಯಮ್ ಮತ್ತು ಮೆಗ್ನೀಷಿಯಮ್ ತುಂಬಾನೇ ಅವಶ್ಯಕತೆ. ಅದು ಯಾವ್ದ್ರಲ್ಲಿರುತ್ತೆ? ಪೊಟ್ಯಾಷಿಯಮ್ ನಮಗೆ ಬನಾನಾದಲ್ಲಿರುತ್ತೆ. ಬಾಳೆಹಣ್ಣು ಕಮ್ಮಿ ರೇಟಲ್ಲೇ ಬಾಳೆಹಣ್ಣು ಸಿಗುತ್ತೆ, ಅದನ್ನ ತಿನ್ನೋಂಥದ್ದು. ಫ್ರೂಟ್ಸು, ವೆಜಿಟೇಬಲ್ಸು, ಬೆರೀಸ್, ಬ್ಲ್ಯಾಕ್ ಬೆರೀಸ್ ಇದೆ, ಕ್ರಾನ್ ಬೆರೀಸ್ ಇದೆ, ಹೀಗೆ. ಆಮೇಲೆ ಡ್ರೈ ಫ್ರೂಟ್ಸು, ಆಮೇಲೆ ನೆನೆಸಿದಂತ ರಾತ್ರಿ ನೆನೆಸ್ಬಿಟ್ಟು ತಿನ್ನೋಂತ ಅದು ಬಾದಾಮಿ ಇರ್ಬೋದು, ಆಮೇಲೆ ಚಿಯಾ ಸೀಡ್ಸ್ ಇರ್ಬೋದು. ಇದನ್ನ ನಾವು ಎದ್ದ ತಕ್ಷಣ ನೀರು ಕುಡಿದ್ಬಿಟ್ಟು ಚಿಯಾ ಸೀಡ್ಸ್ ನೆನೆಸಿರೋದು ಬಾದಾಮಿ ತಿಂದ್ರೆ ನಮ್ಗೆ ಎಷ್ಟೋ ಒಳ್ಳೇದು. ಯಾಕಂದ್ರೆ ಅರ್ಲಿ ಮಾರ್ನಿಂಗೇನೆ ನಮ್ಗೆ ಆಕ್ಚುಲಿ BP ನಮ್ಗೆ ತೋರಿಸೋದು ಅರ್ಲಿ ಮಾರ್ನಿಂಗ್ ಸ್ಪೈಕ್ಸ್ ಯಾಕಾಗುತ್ತಂದ್ರೆ ನಮ್ಮ ಕಾರ್ಟಿಸೋಲ್ ಲೆವೆಲ್ಸ್ ಬೆಳಿಗ್ಗೆ ಎದ್ದ ತಕ್ಷಣನೇ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರನೇ ನಾನು ಯಾಕೆ ನೀರನ್ನ ಅಡ್ವೈಸ್ ಮಾಡ್ತೀನಿ, ಎದ್ದ ತಕ್ಷಣ ಕಾಫಿ ಕುಡಿಬೇಡಿ. ಕಾಫಿ ಕುಡಿದ್ರೆ ಏನಾಗುತ್ತಂತಂದ್ರೆ ಮತ್ತೆ ನಿಮಗೆ ಅದು ನಮ್ಮ ಕರಳ ಮೇಲೆ ತೊಂದರೆ ಆಗುತ್ತೆ. ಹಾಗಾಗಿ ನಾವು ಎದ್ದ ತಕ್ಷಣ ನೀರು ಕುಡಿದು ಅನಂತರ ಈ ತರ ಪ್ರೋಟೀನ್ ಏನಾದ್ರೂ ತಗೊಂಡು ಆಮೇಲೆ ಕಾಫಿ ಕುಡಿದ್ರೆ ಮೈಂಡು ಫ್ರೆಶ್ ಆಗುತ್ತೆ, ನಮ್ಮ ದೇಹದ ಮೇಲೆ ಎಫೆಕ್ಟ್ ಆಗಲ್ಲ. ಆಮೇಲೆ ಈ ತರ ಅರ್ಲಿ ಮಾರ್ನಿಂಗ್ ಏನು BP ಸ್ಪೈಕ್ ಆಗುತ್ತೆ ಅದು ನಾವು ಕಡಿಮೆ ಮಾಡ್ಕೊಳ್ಬಹುದು. ಅನಂತರ
ಈ ಬಿ ಪಿ ನಾನು ಹೇಳಿದ ಅರ್ಲಿ ಸ್ಟೇಜಲ್ಲಿರುತ್ತೆ, ಮಧ್ಯದ ಸ್ಟೇಜಲ್ಲಿರುತ್ತೆ, ಆಮೇಲೆ ಸಿವಿಯರ್ ಸ್ಟೇಜ್, 3 ಥರ ಸ್ಟೇಜ್ಗಳಿರುತ್ತೆ. ಅರ್ಲಿ ಸ್ಟೇಜಲ್ಲಿ ಅಂದರೆ ಅದೇ ಹೇಳಿದ್ನಲ್ಲ 130, 80, ಅದಕ್ಕನ್ನ ಸ್ವಲ್ಪ ಜಾಸ್ತಿನ ಅರ್ಲಿ ಸ್ಟೇಜ್ ಅಂತ ಹೇಳ್ತೀವಿ. ಆಮೇಲೆ ಮಾಡ್ರೇಟ್ ಹೈಪರ್ ಟೆನ್ಷನ್ ಅಂತಂದ್ರೆ ಸೆಕೆಂಡ್ ಸ್ಟೇಜು, ಅದು 140, 90 ಮೇಲೆ ಇದ್ರೆ ನಾವು ಮಾಡ್ರೇಟ್ ಹೈಪರ್ ಟೆನ್ಷನ್ ಅಂತೀವಿ. ಆಮೇಲೆ ಸಿವಿಯರ್ ಅಂತಂದ್ರೆ 160, 100 ಮೇಲೆ, 120 ಮೇಲೆ ಅದನ್ನ ಸಿವಿಯರ್, ಅಥವಾ 180, 120 ಅಂತಂದ್ರೆ ಹೈಪರ್ ಟೆನ್ಷನ್ ಕ್ರೈಸಿಸ್ ಅಂತ ಹೇಳ್ತೀವಿ, ಅಥವಾ ಮ್ಯಾಲಿಗ್ನೆಂಟ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಅದು ತುಂಬಾನೇ ಡೇಂಜರಸ್. ಹಾಗಾಗಿ ನಾವು ರೆಗ್ಯುಲರ್ ಆಗಿ 18 ವರ್ಷದ ಮೇಲ್ಪಟ್ಟು ನಾವು 2 ವರ್ಷಕ್ಕೊಂದ್ಸಲ ಬಿ ಪಿ ಚೆಕ್ ಮಾಡ್ಕೊಳ್ತಾ ಹೋದ್ರೆ ಖಂಡಿತವಾಗ್ಲೂ ನಮಗೆ ಬಿ ಪಿ ಇರೋದು ಗೊತ್ತಾಗುತ್ತೆ. ಯಾಕಂತಂದ್ರೆ ಬಿ ಪಿನ ಯಾರನ್ನು ಚೆಕ್ ಮಾಡಿಸ್ಕೊಳ್ಳಲ್ಲ. ಕಾರಣ ಸಿಂಪ್ಟಮ್ಸ್ ಇರಲ್ಲ. ಸಿಂಪ್ಟಮ್ಸ್ ಬರೋದು ಯಾವಾಗಂದ್ರೆ ನಾನು ಹೇಳಿದ್ನಲ್ಲ ಮಾಡ್ರೇಟ್ ಬಿ ಪಿ 140, 100 ಆ ಥರದ ಮೇಲ್ಪಟ್ಟು ಬಂದಾಗ, ಅಥವಾ ಸಿವಿಯರ್ ಬಿ ಪಿ 180, 120 ಬಂದಾಗ ಅವರಿಗೆ ಸಿಂಪ್ಟಮ್ಸ್ ಏನೇನು ಸಿಂಪ್ಟಮ್ಸ್ ಆಯ್ತು. ಬಿ ಪಿ ಪೇಷಂಟ್ಸ್ಗೆ ಬರೋಂಥ ಸಿಂಪ್ಟಮ್ಸ್ ಏನೇನು? ಹಾಸನ ಸಮಾಚಾರ, ನೈಜ ಸುದ್ದಿಗಳ ಅನಾವರಣ.